ಬನ್ನಿ ಇವತ್ತು ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡೋಣ. ಟಾಟಾ ಮೋಟರ್ಸ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಹೇಳಿದ್ರೆ, ಇದು ಒಂದು ನಿಫ್ಟಿ 50 ಒಂದು ಶೇರ್. ಇದು ನಿಫ್ಟಿ 50 ಇದು ಏನು ಒಂದು 50 ಬೆಸ್ಟ್ ಕಂಪ್ನೀಸ್ದು ಏನಿದೆ ನಮ್ಮ ಶೇರ್ ಮಾರ್ಕೆಟ್, ಇದು ಅಷ್ಟೇ. ಈ ಟಾಟಾ ಮೋಟರ್ಸು ನಿಫ್ಟಿ 50ಗೆ ಸೇರಿದ್ದು ಒಂದು ಶೇರು. 2023ರಲ್ಲಿ ಇದರದ್ದು ಸ್ಟಾಕಿನ ಬೆಲೆ ಆಲ್ಮೋಸ್ಟ್ ಡಬಲ್ ಆಗಿದೆ. ನಿಫ್ಟಿ 50ನಲ್ಲಿ ಇದು ಡಬಲ್ ಆಗಿರೋ ಒಂದು ಸ್ಟಾಕ್ ಅದು. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಲೇಬೇಕು. ನೋಡೋಣ ಏನು ಅಂತ. ಜನವರಿ 2023ರಲ್ಲಿ ಇದೇ ವರ್ಷದಲ್ಲಿ ನಾವು ತೊಗೊಳೋದಾದರೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದೇ ತೊಗೊಳ್ಳೋದಾದ್ರೇ ಇದು ಸುಮಾರು 300 ಚಿಲ್ಲರೆ 380 ಇದರಲ್ಲಿತ್ತು, ಹೆಚ್ಚು ಕಡಿಮೆ ಇದರಲ್ಲಿತ್ತು. ಅದೇ ನಾವು ಇವಾಗ ಒಂದು ಡಿಸೆಂಬರ್, ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ವರ್ಷ ಮುಗಿಸಿ 2024ಗೆ ಕಾಲಿಡ್ತಾ ಇದ್ದೀವಿ. ಅದೇ ನಾವು ಡಿಸೆಂಬರ್ 29, 2023ರಲ್ಲಿ ನೋಡಿದ್ರೆ ಇದು ಸುಮಾರು ಪ್ರತಿಯೊಂದು ಶೇರಿನ ಬೆಲೆ ಬಂದು 779 ರೂಪಾಯಿ 95 ಪೈಸೆ ಆಗಿದೆ. ಅಂದರೆ ಇದು ನಿಫ್ಟಿ 50 ಕಂಪ್ನಿನಲ್ಲಿ, ಇದು ಶೇರ್ಸ್ನಲ್ಲಿ ಈ ಕಂಪ್ನಿ ಟಾಟಾ ಮೋಟರ್ಸ್ದು ಡಬಲ್ ಆಗಿದೆ ಆಲ್ಮೋಸ್ಟ್ ಇದು. ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾವು ಟಾಟಾ ಟೆಕ್ನಾಲಜೀಸ್ IPOಗೆ ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಇದು ಟಾಟಾ ಮೋಟರ್ಸ್ನಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಬಂದು ಒಂದು 46% ಬರುತ್ತೆ. ಅದೇ ಮ್ಯೂಚುವಲ್ ಫಂಡ್ಸ್ ಅವರು ಸುಮಾರು 9ರಿಂದ 10% ಆಗಿದ್ದಾರೆ. ಅದರ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು ಒಂದು 7.5% ಇದೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಒಂದು 18% ಇದೆ, ಸುಮಾರು ಹತ್ತಿರ. ರಿಟೇಲ್ ಮತ್ತು ಬೇರೆಯವ್ರ ಹತ್ರ ಒಂದು 17ರಿಂದ 18% ಇದೆ. ಫಾರಿನ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಜೂನಲ್ಲಿ ಒಂದು ಸುಮಾರು 13ರಿಂದ 14% ಇತ್ತು. ಅದೇ ಸೆಪ್ಟೆಂಬರ್ ಹತ್ತಿರ ಬರ್ತಾ ಒಂದು 18% ಆಯಿತು. ಆಮೇಲೆ ಟಾಟಾ ಟೆಕ್ನಾಲಜೀಸ್ IPOಗೆ ಹೋಗ್ಬೇಕಾದ್ರೆ ಟಾಟಾ ಮೋಟರ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ನಾನೊಂದು ವಿಡಿಯೋನು ಹಾಕಿದ್ದೀನಿ, ಇದ್ರ ಹೆಂಡಲ್ ನಾನು ಹಾಕ್ತೀನಿ, ಅದು ದಯವಿಟ್ಟು ಅದನ್ನು ನೋಡಿ, ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್ನ ಕ್ಲೈಂಟ್ ಬಂದು, ಅಂದರೆ ಟಾಟಾ ಟೆಕ್ನಾಲಜೀಸ್ನ ಕ್ಲೈಂಟ್ ಬಂದುಬಿಟ್ಟು ಟಾಟಾ ಮೋಟರ್ಸ್ ಅಂತ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಟಾಟಾ ಟೆಕ್ನಾಲಜೀಸ್ IPOನಲ್ಲಿ ಹೋದಾಗ ಟಾಟಾ ಮೋಟರ್ಸ್ ಹತ್ರ ಇದ್ದ ಒಂದು 4,62,00,000 ಶೇರ್ಸ್ನ ಏನು ಮಾಡ್ತು, ಇದು ರಿಲೀಸ್ ಮಾಡಿ ಕೊಡ್ತು. ಹಾಗಾಗಿ ಇದಕ್ಕೂ ಆಬ್ವಿಯಸ್ಲಿ ಏನಾಗಿರುತ್ತೆ, ಇದಕ್ಕೆ ಒಂದು ಇನ್ಕಮ್ ಜನ್ರೇಟ್ ಆಗಿರುತ್ತೆ, ದೊಡ್ಡ ಇನ್ಕಮೇ ಜನ್ರೇಟ್ ಆಗಿರುತ್ತೆ. ಅದೇ ರೀತಿ ಟಾಟಾ ಕ್ಯಾಪಿಟಲ್ ಕೂಡ ಅಷ್ಟೇ, ಸುಮಾರು 48 ಲಕ್ಷ ಶೇರ್ಸ್ನ ಏನು ಮಾಡ್ತು, ಸೆಲ್ ಆಫ್ ಮಾಡ್ತು. ಆಲ್ಫಾ TC ಹೋಲ್ಡಿಂಗ್ಸು ಕೂಡ ಅಷ್ಟೇ, ಸುಮಾರು 97 ಲಕ್ಷ ಶೇರ್ಸ್ನ ಇದನ್ನ ಮಾರ್ತು. ಅಂದರೆ ನಮಗೆ ಇದರಲ್ಲಿ ಒಂದೊಂದು ನಾವು ಲಿಂಕ್ಗಳನ್ನ ಹುಡುಕ್ತಾ ಇರ್ಬೋದು. ಈಗ ಟಾಟಾ ಮೋಟರ್ಸ್ ಇಂಪ್ರೂವ್ ಆಗಿದೆ, ಯಾಕೆ ಇಂಪ್ರೂವ್ ಆಗಿದೆ, ಸೇಲ್ಸ್ ಜಾಸ್ತಿ ಆಗಿದೆ ಆಬ್ವಿಯಸ್ಲಿ. ಆಮೇಲೆ ಟಾಟಾ ಟೆಕ್ನಾಲಜೀಸ್ IPOಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಬರೋ ದುಡ್ಡು ಟಾಟಾ ಮೋಟರ್ಸಿಗೆ ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರದ್ದು ಮ್ಯಾಕ್ಸಿಮಮ್ ಶೇರ್ಸು ಟಾಟಾ ಮೋಟರ್ಸ್ ಹತ್ರನೇ ಇತ್ತು. ಸೊ ಈ ಥರ ನಾವು ನೋಡ್ಬಿಟ್ಟು ಒಂದು ಹುಡುಕ್ಬೋದು, ನಾವು ಆರಾಮಾಗಿ ಒಂದು ಪ್ರಾಫಿಟ್ ಏನು ಮಾಡ್ಬೋದು ಅಂತ ಹೇಳಿ ಒಂದು ಹುಡುಕ್ಕೋಬೋದು ಶೇರ್ಸು. ಅದ್ರ ಬಗ್ಗೆ ಮಾತಾಡಿದೆ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟು ಟಾಟಾ ಮೋಟರ್ಸ್. ಯಾಕಂದರೆ ಇದು ನಿಫ್ಟಿ 50ನಲ್ಲಿ ಬರುತ್ತೆ, ಅದ್ರ ಜೊತೆಗೆ ಇದು ಈ ರೇಟು ಡಬಲ್ ಆಗಿದೆ. ಅಂದರೆ ಒಂದು 50,000 ಹಾಕಿದ್ರೂ ಇದು ಆಲ್ಮೋಸ್ಟ್ ಇವತ್ತು 1 ಲಕ್ಷ ವರ್ತು, ಒಂದೇ ವರ್ಷದಲ್ಲಿ ಇದು ಡಬಲ್ ಮಾಡಿ ಕೊಟ್ಟಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.